ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಹೇಳಕ್ ಹೊರಟಿರೋ ವಿಷಯ ಏನಂದ್ರೆ, ನನ್ನ ಹತ್ರ ಗಾಡಿ ಇದೆ ಅಥವಾ ನನ್ನ ಹತ್ರ ವೆಹಿಕಲ್ ಇದೆ ಅಂದ್ರೆ ನನ್ನ ಹತ್ರ ಏನೇನು ಡಾಕ್ಯುಮೆಂಟ್ಸ್ ಇರಬೇಕು ಮುಖ್ಯವಾಗಿ ಅಂದ್ರೆ, ಮೊದಲನೇದಾಗಿ ಗಾಡಿ ನಿಮ್ಮದಾಗಿದ್ರೆ RC ಕಾರ್ಡ್ ಇರಬೇಕು. RC ಕಾರ್ಡಲ್ಲಿ ಮೇನ್ ಆಗಿ ನಿಮ್ಮ ಗಾಡಿ ನಂಬರ್ ಇರುತ್ತೆ, ನಿಮ್ಮ ಹೆಸರು ಇರುತ್ತೆ, ಮತ್ತು ಅದರಲ್ಲಿ ನಿಮ್ಮ ಡೀಟೇಲ್ಸ್ ಇರುತ್ತೆ. ಗಾಡಿ ಇಂಜಿನ್ ನಂಬರ್ ಇರುತ್ತೆ, ಚೆಸ್ಸಿ ನಂಬರ್ ಇರುತ್ತೆ, ಮತ್ತು ಅದರದ FC ಎಲ್ಲಿ ತನಕ ಇರುತ್ತೆ ಅನ್ನೋದು. ನೆಕ್ಸ್ಟ್ ಬಂದ್ರೆ ಗಾಡಿ ಯಾರು ಓಡಿಸ್ತಾರೆ ಅವ್ರದ್ದು ಮಸ್ಟ್ ಅಂಡ್ ಶುಡ್ DL ಅಲ್ಲಿ ನಿಮ್ಮ ಏನು ಮೆನ್ಷನ್ ಮಾಡಿರ್ತಾರೆ ಅಂದ್ರೆ ನಿಮ್ಮ ಹೆಸರು, ನಿಮ್ಗೊಂದು DL ನಂಬರ್ ಇರುತ್ತೆ, ಅದು ಮೆನ್ಷನ್ ಮಾಡಿರ್ತಾರೆ. ನೆಕ್ಸ್ಟ್ ಮುಖ್ಯವಾದ ವಿಷಯ ಇನ್ಶೂರೆನ್ಸ್ ಮಸ್ಟ್ ಅಂಡ್ ಶುಡ್ ನಿಮ್ಮ ಹತ್ರ ಇರಲೇಬೇಕು. ಇದೇ ನಿಮಗೆ ಕೈ ಹಿಡಿಯೋದು. ಮೇನ್ ಆಗಿ ಇನ್ಶೂರೆನ್ಸ್ ಅಲ್ಲಿ ಫಸ್ಟ್ ಪಾರ್ಟಿ, ಥರ್ಡ್ ಪಾರ್ಟಿ ಅಂತ ಎರಡು ಇರುತ್ತೆ, ಅದನ್ನ ಮಾಡಿಸ್ಕೊಳ್ಳಿ. ನೆಕ್ಸ್ಟ್ ಬಂದ್ರೆ ಎಮಿಷನ್ ಅಥವಾ ಪೊಲ್ಯೂಷನ್ ಸರ್ಟಿಫಿಕೇಟ್ ಅಥವಾ ಹೊಗೆ ಸರ್ಟಿಫಿಕೇಟ್. ಇದರಲ್ಲಿ ನಿಮ್ಮ ಗಾಡಿ ಇದು ಪೊಲ್ಯೂಷನ್ ಎಲ್ಲಿವರೆಗೂ ಇರುತ್ತೆ, ಎಲ್ಲಿವರೆಗೂ ಎಂಡ್ ಆಗುತ್ತೆ ಅನ್ನೋದು ಮುಖ್ಯವಾಗಿ ಇರಬೇಕು. ಈ ಮೂರು ದಾಖಲಾತಿಗಳನ್ನ ಮಸ್ಟ್ ಅಂಡ್ ಶುಡ್ ನೀವು ಹೊಂದಿರಲೇಬೇಕಾಗತ್ತೆ. ಮಾಹಿತಿ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.